ನಮಸ್ಕಾರ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಮಹಾದೇವ್ ದಿಗ್ಗಾಂವ್. ಭಾರತದ ವೈಜ್ಞಾನಿಕ ಚಟುವಟಿಕೆಗಳು ಈಗ ದೇಶದ ಗಡಿ ದಾಟಿ ವಿದೇಶಗಳಿಗೂ ವಿಸ್ತರಿಸಿವೆ. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂವರ್ಧನಾ ಪರಿಷತ್ ವಿಯೆಟ್ನಾಂ ದೇಶದಲ್ಲಿ ಇಂಡೋ-ನಾಮ್ ಸೈಂಟಿಫಿಕ್ ಸಮಿಟ್ ಫೆಲೋಶಿಪ್ 2026 ಕಾರ್ಯಕ್ರಮ ಆಯೋಜಿಸುವ ಮೂಲಕ ಭಾರತ ವಿಯೆಟ್ನಾಂ ನಡುವೆ ವೈಜ್ಞಾನಿಕ ಪರಸ್ಪರ ವಿನಿಮಯಕ್ಕೆ ಚಾಲನೆ ನೀಡಿದೆ. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂವರ್ಧನಾ ಪರಿಷತ್ ಸ್ಥಾಪನೆಯಾದ ಕೆಲವೇ ವರ್ಷಗಳಲ್ಲಿ ತನ್ನ ವೈಜ್ಞಾನಿಕ ಚಟುವಟಿಕೆಗಳನ್ನು ದೇಶದ ವ್ಯಾಪ್ತಿ ಮೀರಿ ವಿಸ್ತರಿಸಿದೆ. ವಿಯೆಟ್ನಾಂ ದೇಶದಲ್ಲಿ ಆಯೋಜಿಸಿರುವ ಇಂಡೋ-ನಾಮ್ ಸೈಂಟಿಫಿಕ್ ಸಮಿಟ್ ಫೆಲೋಶಿಪ್ 2026 ಭಾರತ ವಿಯೆಟ್ನಾಂ ನಡುವಿನ ಮೊದಲ ವೈಜ್ಞಾನಿಕ ಕಾರ್ಯಕ್ರಮವಾಗಿದೆ. ಬೆಂಗಳೂರಿನಲ್ಲಿ ಗುರ್ಮಿಟ್ಕಲ್ ಮುರುಘಾಮಠದ ಪೂಜ್ಯ ಶ್ರೀ ವಾಂತವೀರ ಮುರುಘರಾಜೇಂದ್ರ ಸ್ವಾಮೀಜಿ ಹಾಗೂ ಬೇಲೂರಿನ ಪೂಜ್ಯ ಶ್ರೀ ಶಿವಬಸವ ಸ್ವಾಮೀಜಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಅಧ್ಯಕ್ಷ ಮಾತನಾಡಿ, ವಿಯೆಟ್ನಾಂನಲ್ಲಿ ವಿಜ್ಞಾನದ ಕಂಪು ಪಸರಿಸುತ್ತಿರುವ ಎಲ್ಲ ಪ್ರತಿನಿಧಿಗಳಿಗೆ ಶುಭವಾಗಲಿ. ರಾಜ್ಯದಲ್ಲಿ ಮೂಢನಂಬಿಕೆಗಳ ನಿರ್ಮೂಲನೆಗೆ ಸರ್ಕಾರವು ಕ್ರಮ ಕೈಗೊಂಡಿದೆ ಎಂದರು. ಪರಿಷತ್ ಅಧ್ಯಕ್ಷ ನಟರಾಜ್ ಈ ಫೆಲೋಶಿಪ್ ಮೂಲಕ ಸಂಸ್ಥೆಯ ಕಾರ್ಯವ್ಯಾಪ್ತಿ ಸಾಗರೋತ್ತರಕ್ಕೆ ವಿಸ್ತರಿಸಿದೆ. ವಿಜ್ಞಾನ ಪ್ರಸರಣಕ್ಕೆ ಶ್ರಮಿಸಿದ ಗಣ್ಯರಿಗೆ ಫೆಲೋಶಿಪ್ ಪ್ರದಾನ ಮಾಡಲಾಗುತ್ತಿದೆ. ಕೇವಲ ಮೊಬೈಲ್ ಕಂಪ್ಯೂಟರ್ ಬಳಸಿದ ತಕ್ಷಣ ವೈಜ್ಞಾನಿಕರಾಗುವುದಿಲ್ಲ. ಸುತ್ತಮುತ್ತಲಿನ ಮೂಢನಂಬಿಕೆ ಕಂದಾಚಾರಗಳನ್ನು ಪ್ರಶ್ನಿಸುವ ಮನಸ್ಸು ಬಂದಾಗ ಮಾತ್ರ ಪ್ರಗತಿ ಸಾಧ್ಯ ಎಂದು ಹೇಳಿದರು. ಇಸ್ರೋ ಮಾಜಿ ಅಧ್ಯಕ್ಷ ಎಎಚ್ ಕಿರಣ್ ಕುಮಾರ್, ಈ ಫೆಲೋಶಿಪ್ ಕೇವಲ ಪ್ರಶಸ್ತಿ ಅಲ್ಲ, ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸಲು ಸಂಶೋಧಕರಿಗೆ ನೀಡುತ್ತಿರುವ ದೊಡ್ಡ ಜವಾಬ್ದಾರಿ. ಮೂಢನಂಬಿಕೆ ಮುಕ್ತಿ ವೈಚಾರಿಕ ಕರ್ನಾಟಕ ನಿರ್ಮಿಸುವ ನಿಟ್ಟಿನಲ್ಲಿ ಇದು ಮೈಲುಗಲ್ಲಾಗಲಿ ಎಂದು ಆಶಿಸಿದ್ರು. ನಿವೃತ್ತ ಐಎಎಸ್ ಅಧಿಕಾರಿ ಡಾಕ್ಟರ್ ಸೋಮಶೇಖರ್, ಡಿಸಿಬಿಸಿ ಗವರ್ನರ್ ಲಯನ್ ರಾಜು ಚಂದ್ರಶೇಖರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷ, ನಾಡಿನಾದ್ಯಂತ ವೈಜ್ಞಾನಿಕ ಪ್ರಜ್ಞೆಯನ್ನು ಜನ ಸಮುದಾಯದಲ್ಲಿ ಮೂಡಿಸುವಂತಹ ಒಂದು ಮಹತ್ ಸಾಧನೆ ಮಾಡ್ತಾ ಇರುವ ನನ್ನ ಗೆಳೆಯ ಡಾಕ್ಟರ್ ಹುಲಿಕಲ್ ನಟರಾಜ್ರವರ ಸಾರಥ್ಯದಲ್ಲಿ ಇಂಡೋ-ನ್ಯಾಮ್ ಒಂದು ಶೃಂಗಸಭೆ, ಇಂಡೋ ವಿಯೆಟ್ನಾಂ ವಿಜ್ಞಾನ ಶೃಂಗ ಮೇಳ ನಡೀತಾ ಇದೆ. ಅದಕ್ಕಾಗಿ ಅವರು ತಮ್ಮ ವೈಜ್ಞಾನಿಕ ಪರಿಷತ್ತಿನ ಸುಮಾರು 70-75 ಕ್ರಿಯಾಶೀಲ ಸದಸ್ಯರನ್ನು ಒಳಗೊಂಡ ಒಂದು ನಿಯೋಗ ವಿಯೆಟ್ನಾಂಗೆ ಹೋಗ್ತಾ ಇದೆ. ಈ ಸಂದರ್ಭದಲ್ಲಿ ಅನೇಕ ಗುರುವರೇಣ್ಯರು ಮತ್ತು ವೈಜ್ಞಾನಿಕ ಚಿಂತಕರು ಮತ್ತು ವಿಚಾರವಂತರು ಈ ತಂಡದಲ್ಲಿರುವಂಥದ್ದು ಭಾಳ ಸಂತಸದ ವಿಷಯ. ಈ ಒಂದು ವೈಜ್ಞಾನಿಕ ಶೃಂಗ ಸಭೆ ಆ ಜನರಲ್ಲಿ ನಾಡು ಮತ್ತು ನಮ್ಮ ರಾಷ್ಟ್ರದಲ್ಲಿನ ವೈಜ್ಞಾನಿಕ ಚಿಂತನೆಯನ್ನು ವಿನಿಮಯ ಮಾಡಿಕೊಳ್ಳುವಂಥ ದಿಸೆಯಲ್ಲಿ ಒಂದು ಸಾರ್ಥಕ ಶೃಂಗಮೇಳ ಆಗಲಿ ಅಂತ ಆಶಿಸ್ತಾ, ಸಂಶೋಧನಾ ಪರಿಷತ್ತು ಕೇವಲ ಅದು ಸ್ಥಾಪನೆಯಾಗಿ 5 ವರ್ಷ ಆಯಿತು. 5 ವರ್ಷದ ನಮ್ಮ ಮೂಲ ಉದ್ದೇಶ ಏನು, ಮೂಲ ನಂಬಿಕೆಗಳಿರಲಿ, ಮೂಢನಂಬಿಕೆಗಳು ಬೇಡ ಅಂತ ಆ ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಪರಿಷತ್ ಪ್ರಾರಂಭ ಮಾಡಿದ್ವಿ. ಇಲ್ಲಿವರೆಗೆ ಇಡೀ ರಾಜ್ಯದಾದ್ಯಂತ 42,000 ಜನ ಸದಸ್ಯರಾಗಿದ್ದಾರೆ. ಇವತ್ತಿನ ಉದ್ದೇಶ ಏನು, ವಿಯೆಟ್ನಾಂನಲ್ಲಿ ಯಾವ ರೀತಿ ಸಂಸ್ಕೃತಿ ಇದೆ, ಮೌಢ್ಯತೆ ಇದೆ, ನಮ್ಮ ದೇಶದಲ್ಲಿ ಯಾವ ರೀತಿ ಸಂಸ್ಕೃತಿ ಮತ್ತು ಮೌಢ್ಯತೆ ಇದೆ, ಎರಡನ್ನೂ ಕೂಡ ಇಲ್ಲಿನ ಅಂಬಾಸಡರ್ ಮತ್ತು ಅಲ್ಲಿನ ಅಂಬಾಸಡರ್ ಜೊತೆ ನಮ್ಮ 70 ಜನ ಇಡೀ ಕರ್ನಾಟಕದಿಂದ ಭಾಗವಹಿಸ್ತಾ ಇದ್ದಾರೆ. ಅವ್ರನ್ನ 4 ದಿನಗಳ ಕಾಲ ಪ್ರವಾಸ ಮಾಡೋದ್ರ ಜೊತೆಗೆ ಲಾಸ್ಟ್ ನಾವು ಅಲ್ಲಿನ ಅಂಬಾಸಡರ್ ಮತ್ತು ಇಲ್ಲಿನ ಅಂಬಾಸಡರ್ ಜೊತೆಗೂಡಿಸ್ಕೊಂಡು ನಾವು ವಿಚಾರವನ್ನು ವಿನಿಮಯ ಮಾಡ್ಕೊಳ್ತಾ ಇದ್ದೀವಿ. ಅದರ ಉದ್ದೇಶ ಅಲ್ಲಿನ ಮೂಢನಂಬಿಕೆಗಳು ಬೇಕು, ಮೂಢನಂಬಿಕೆಗಳು ಬೇಡ, ಮತ್ತು ಇಲ್ಲಿನ ಮೂಢನಂಬಿಕೆಗಳು ಬೇಕು, ಮೂಢನಂಬಿಕೆಗಳು ಬೇಡ. ಆ ಮೂಢನಂಬಿಕೆಗಳು ಯಾಗೆಲ್ಲ ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.